ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಕುವೆಂಪುರವರು ಬರೆದಿರತಕ್ಕಂತಹ ಕವಿತೆಯ ಸಾಲುಗಳು ಇದು. ಇದನ್ನು ನಂಬತಕ್ಕಂತಹ ನಾನು ಮತ್ತು ನನ್ನ ಸ್ನೇಹಿತರು ಬೀದರ್ನಲ್ಲಿರ್ತಕ್ಕಂತಹ ಗುರುದ್ವಾರಕ್ಕೆ ಇವತ್ತು ಭೇಟಿ ನೀಡಿದ್ದೀವಿ. ಗುರುದ್ವಾರದಲ್ಲಿ ನಿಂತು ಗುರುದ್ವಾರದಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಒಂದೇ. ಇಲ್ಲಿರ್ತಕ್ಕಂತಹ ಪರಿಸರ ಇರ್ಬೋದು, ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳು, ಒಂದು ಪ್ರಸಾದವನ್ನು ಕೊಡ್ತಕ್ಕಂಥ ಸಿಬ್ಬಂದಿಗಳಿರ್ಬೋದು, ಅದರ ವ್ಯವಸ್ಥೆ ಇರ್ಬೋದು, ಇದು ನನ್ನನ್ನು ತುಂಬ ಆಕರ್ಷಣೀಯವಾಗಿಸ್ತು. ಯಾಕೆಂದರೆ ಬಹುತೇಕ ಕಡೆ ನಾವು ನೋಡಿರಬಹುದು ಧರ್ಮಕ್ಷೇತ್ರಗಳು ಅನ್ನೋ ಜಾಗದಲ್ಲಿ ಕೂಡ ಜಾತಿ ಭೇದ, ಧರ್ಮ ಭೇದ ನಡೀತಕ್ಕಂಥದ್ದೆಲ್ಲರೂ ನಾವು ಗಮನಿಸಿದ್ದೀವಿ. ಪಂಕ್ತಿ ಭೇದ ಮಾಡೋದನ್ನು ನಾವು ನೋಡಿದ್ದೀವಿ. ಆದರೆ ಈ ಜಾಗದಲ್ಲಿ ಮಾತ್ರ ಯಾವುದೇ ಧರ್ಮ, ಜಾತಿ, ಲಿಂಗ, ವರ್ಗ ಯಾವುದೇ ಭೇದವಿಲ್ಲದೆ ಇವತ್ತಿನ ದಿವಸ ನಮಗೆ ಪ್ರಸಾದವನ್ನು ವಿನಿಯೋಗ ಮಾಡಿದ್ರು. ಈ ಜಾಗಕ್ಕೆ ಬರೋದೇ ಒಂದು ಪ್ರಶಾಂತವಾಗಿದೆ, ಮನಸ್ಸು ತುಂಬ ಪ್ರಫುಲ್ಲವಾಗಿರುತ್ತೆ. ದಯವಿಟ್ಟು ಯಾರೆಲ್ಲ ಭೇಟಿ ನೀಡಿಲ್ಲ ಒಂದು ದಿವಸ ಬನ್ನಿ. ಬೀದರ್ ನಗರದಲ್ಲೇ ಇದೆ ಇದು. ಬಸ್ ಸ್ಟ್ಯಾಂಡಿಂದ ಸುಮಾರು ಒಂದು 700 ಮೀಟರ್ ದೂರ ಆಗುತ್ತೆ. ಗುರುದ್ವಾರಕ್ಕೆ ಒಂದು ಸತಿ ಭೇಟಿ ಕೊಡಿ. ಈ ಪ್ರಶಾಂತ ವಾತಾವರಣದಲ್ಲಿ 10 ನಿಮಿಷ ನೀವು ಕೂತ್ರೆ ಸಾಕು, ನಿಮ್ಮ ಮನಸ್ಸು ತುಂಬ ಧ್ಯಾನ ಮಗ್ನರಾಗ್ಬೋದು. ಮತ್ತು ಇಲ್ಲಿ ಪ್ರಸಾದ ಸ್ವೀಕರಿಸೋದನ್ನು ಮಾತ್ರ ಮರಿಬೇಡಿ. ತುಂಬ ರುಚಿಯಾಗಿರುತ್ತೆ, ಶುಚಿಯಾಗಿರುತ್ತೆ. ನಮಸ್ಕಾರ.